ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತು ನಾನು ಬೆಳಗ್ಗಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲರೂ ಕೂಡ ಬ್ಯುಸಿ ಆಗಿರ್ತೀವಲ್ವ, ಸೊ ಅಂಥದ್ದೇ ಒಂದು ಡೇ ನನಗೂ ಕೂಡ. ಇವತ್ತು ದಾಲ್ ತಡ್ಕ ಕೂಡ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1.5 ಲೋಟದಷ್ಟು ಹೆಸರುಬೇಳೆನ ತಗೊಂಡಿದ್ದೀನಿ. ಹಾಗೆ ಮುಕ್ಕಾಲು ಲೋಟದಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ ದಾಲ್ ತಡ್ಕ ಮಾಡೋದಕ್ಕೆ. ಈ ರೆಸಿಪಿ ತುಂಬಾ ಸಿಂಪಲ್, ಹಾಗೆ ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಇದನ್ನು ನಾನಿವಾಗ ಸ್ವಲ್ಪ ಫ್ರೈ ಕೂಡ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಅದು ಕೆಂಪಗಾಗೋ ತನಕ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಕೆಲವರು ಬರೀ ಹೆಸರುಬೇಳೆಲೆ ಕೂಡ ಮಾಡ್ತಾರೆ. ನಾನಿಲ್ಲಿ ಹೆಸರುಬೇಳೆ ಹಾಗೂ ತೊಗರಿಬೇಳೆ ಎರಡನ್ನೂ ಕೂಡ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಹಾಗೆ ಮೊಸರು ದಾಲ್ ಇದ್ರೂ ಕೂಡ ಅದನ್ನು ಕೂಡ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬೋದು. ನನಗಿವತ್ತು ಅದಿಲ್ಲದೆ ಇರೋ ಕಾರಣ ನಾನು ಬರೀ ಎರಡನ್ನೇ ಹಾಕಿ ಮಾಡ್ತಾ ಇರೋವಂಥದ್ದು. ಇದು ಕ್ಲೀನಾಗಿ ಕೆಂಪಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಅದು ಹಸಿ ಸ್ಮೆಲ್ ಬಂದುಬಿಡುತ್ತೆ. ನಾವು ಹಾಗೆ ಬೇಳೆನ ಕೂಗಿಸ್ಕೊಂಡ್ರೆ ಸ್ವಲ್ಪ ಹಸಿ ಸ್ಮೆಲ್ ಥರ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹುರಿದು ಆನಂತರ ಕೂಗಿಸ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆ ಬೇಳೆದು ಹಸಿ ಸ್ಮೆಲ್ ಏನಿದೆ ಅದೆಲ್ಲ ಹೋಗಿರುತ್ತೆ. ಅದಕ್ಕೋಸ್ಕರ ಲೈಟಾಗಿ ಹುರ್ಕೊಬೇಕಾಗತ್ತೆ. ಬೆಳಗ್ಗೆ ಎದ್ದಿದ ಕೂಡಲೇ ಏನು ಮಾಡಬೇಕು ಏನು ಬಿಡಬೇಕು ಇದೇ ಆಗೋಗುತ್ತೆ. ಎಲ್ಲ ಹೌಸ್ ವೈಫ್ ಇರ್ಬೋದು ಅಥವಾ ವರ್ಕಿಂಗ್ ವುಮೆನ್ಸ್ ಇರ್ಬೋದು, ಎಲ್ರಿಗೂ ಕೂಡ ಇದೇ ಒಂದು ದೊಡ್ಡ ತಲೆನೋವು. ಇವಾಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇ ರಜಾ ಇದ್ದರೂ ಕೂಡ ಹಸ್ಬೆಂಡ್ಸ್ ಎಲ್ಲ ಕೆಲಸಕ್ಕೆ ಹೋಗೋದ್ರಿಂದ ಅವ್ರಿಗೋಸ್ಕರ ಏನಾದರೂ ಬೇಗ ಎದ್ದು ಮಾಡಲೇಬೇಕು. ಮಕ್ಳಿಗೆ ರಜಾ ಇದೆ, ಮಲ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಅನ್ನೋದಕ್ಕಾಗೋದಿಲ್ಲ. ಸೊ ಇವಾಗ ಬೇಳೆ ಸ್ವಲ್ಪ ಹುರ್ಕೊಂಡು ಅದನ್ನು ವಾಶ್ ಮಾಡಿಕೊಂಡು ಆನಂತರ ಕೂಗಿಸ್ಕೊತೀನಿ ನಾನು. ಸಾಮಾನ್ಯವಾಗಿ ರಾತ್ರಿನೇ ಏನು ಮಾಡಬೇಕು ಅನ್ನೋದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಅಷ್ಟು ಗಡಿಬಿಡಿ ಅನಿಸೋದಿಲ್ಲ. ನಾನು ಎಲ್ಲ ಲಾಗ್ನಲ್ಲೂ ಕೂಡ ಹೇಳ್ತಾ ಇರ್ತೀನಿ. ಸೊ ಇವಾಗ ನಾನು ಫ್ರೈ ಮಾಡಾಗಿದೆ, ಅದನ್ನು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ವಾಶ್ ಮಾಡ್ಕೊತೀನಿ. ಸ್ವಲ್ಪ ಅದು ಏನಿರುತ್ತೆ ನಾವು ಹುರಿದಿರೋದ್ರಿಂದ ಬೇಳೆ ಎಲ್ಲ ವಾಶ್ ಮಾಡಬೇಕಲ್ವ, ಅದಕ್ಕೋಸ್ಕರ ಒಂದೆರಡು ಟೈಮು ಕ್ಲೀನಾಗಿ ವಾಶ್ ಮಾಡಿಕೊಂಡು ಆನಂತರ ಕೂಗಿಸ್ಕೊಳ್ಳೋಕ್ಕೆ ಇಟ್ಕೊತೀನಿ. ಇದನ್ನು ದಾಲ್ ಫ್ರೈ ಅಂತಾರೆ ಅಥವಾ ದಾಲ್ ತಡ್ಕ ಅಂತಾರೆ. ಈ ಡಾಬಾದಲ್ಲೆಲ್ಲ ಚಪಾತಿ ಜೊತೆ ಜೀರಾ ರೈಸ್ ಜೊತೆ ಎಲ್ಲ ಕೊಡ್ತಾರಲ್ವ, ಸೇಮ್ ಅದೇ ಟೇಸ್ಟ್ ಬರುತ್ತೆ ಹೋಟೆಲೆಲ್ಲ ಕೊಡೋ ರೀತಿ. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಹಾಗೆ ಈಗ ಸಮ್ಮರ್ ಇರೋದ್ರಿಂದ ಈ ರೀತಿ ಹೆಸರುಬೇಳೆ ಪದಾರ್ಥಗಳನ್ನ ಮಾಡೋದ್ರಿಂದ ಸ್ವಲ್ಪ ಬಾಡಿಗೆ ತಂಪಾಗುತ್ತೆ. ಸಖತ್ತು ಹೀಟ್ ಇದೆ, ಬಿಸಿಲಿದೆ, ಅದಕ್ಕೋಸ್ಕರ ಅವಾಗವಾಗ ಹೆಸರುಬೇಳೆ ಐಟಮ್ಸಲ್ಲಿ ಏನೇನಾದರೂ ಮಾಡ್ತಾಯಿದ್ರೆ ಸ್ವಲ್ಪ ಬಾಡಿ ಕೋಲ್ಡ್ ಕೂಡ ಆಗುತ್ತೆ. ಸೊ ಇವಾಗ ನಾನು ಸ್ವಲ್ಪ ಅದು ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಯಾಕೆಂದರೆ ನಮಗೆ ಸ್ವಲ್ಪ ಗಟ್ಟಿಗೆ ಬರೋದ್ರಿಂದ ತುಂಬ ನೀರಾಗೋದ್ರೆ ಚೆನ್ನಾಗಿರಲ್ಲ. ಅದಕ್ಕೊಂಚೂರು ಒಂದು ಟೂ ಡ್ರಾಪ್ಸ್ ಆಯಿಲ್ ಹಾಕ್ಕೊಂಡು ಒಂದೇ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಒಂದು 3ರಿಂದ 4 ವಿಷಲ್ನ ನಾನು ಕೂಗಿಸ್ಕೊತೀನಿ. ಇದಕ್ಕೆ ನಾನಿವತ್ತು ಚಪಾತಿ ಕೂಡ ಮಾಡಿದ್ದೆ. ಬೇಳೆ ಕೂಗಿದೆ. ಇವಾಗ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 4 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಾಗಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲನೂ ಕೂಡ ಬೇಳೆ ಕೂಗುವಾಗಲೇ ಹಾಕ್ಬಿಡ್ತಾರೆ ಕೆಲವರು. ಅದು ಅಷ್ಟು ಟೇಸ್ಟ್ ಸಿಗಲ್ಲ. ಈ ರೀತಿ ಸಪ್ರೇಟಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಾನು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪಿದ್ದರೆ ಅದನ್ನು ಕೂಡ ಹಾಕ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಮೆಂತ್ಯ ಸೊಪ್ಪು ಇದ್ದಿದ್ದ ಕಾರಣ ಅದೊಂದನ್ನೇ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಪಾಲಕ್ ಎರಡೂ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿದ್ರೆ ಅದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ 2 ಚಿಕ್ಕದಾಗಿರೋ ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಹುಡುಕಬೇಕು ನಾವು ಟೊಮೆಟೊ ಹಾಕಿದ್ವಾ ಅನ್ನೋ ರೀತಿ. ಅಷ್ಟು ಕ್ಲೀನಾಗಿ ಅದು ಸ್ನ್ಯಾಶ್ ಆಗಬೇಕಾಗತ್ತೆ. ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆ ಟೊಮೊಟೊದಲ್ಲಿ ನಿಮಗೆ ರಸ ಇತ್ತು ಅಂತ ಅಂದರೆ ನೀರು ಹಾಕೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ನಾನು ಸಾಲ್ಟ್ ಹಾಕ್ತಿದ್ದೀನಿ. ಆ ಸಾಲ್ಟ್ ಹಾಕೋದ್ರಿಂದ ಟೊಮೊಟೊ ಬೇಗನೆ
ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಸಾಲ್ಟ್ ಕೂಡ ಹಾಕ್ಕೊತಾ ಇದ್ದೀನಿ ನಾನು. ನೋಡ್ಬೋದು ನೀವು ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಇವಾಗ. ಹಾಗೆ ನಾನೊಂದು ಸ್ವಲ್ಪ ಹಾಫ್ ಸ್ಪೂನಷ್ಟು ಅರಿಶಿನ ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಜೀರಾ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸಿನ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ. ಜೀರಿಗೆ ನಾವು ಫಸ್ಟೇ ಒಗ್ಗರಣೆಗೆ ಹಾಕಿದ್ದೀವಿ. ಈಗ ಪೌಡರ್ ಕೂಡ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡಬೇಕಾಗತ್ತೆ. ನಾವೆಷ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅದು ಆಯಿಲ್ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಗಡಿಬಿಡೀಲಿ ಎಲ್ಲನೂ ಒಂದೇ ಸಲ ಹಾಕಿ ಆನಂತರ ಬೇಳೆ ಕೂಡ ಹಾಕಿ ಸುಮ್ಮನೆ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಆಯಿಲಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ದಂಥ ಬೇಳೆ ಕೂಡ ಹಾಕ್ತಾಯಿದ್ದೀನಿ. ನೋಡ್ಬೋದು ಒಂದು 4 ವಿಸಲ್ಗೆ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಚೆನ್ನಾಗಿ ಸ್ಮ್ಯಾಶ್ ಕೂಡ ಆಗಿದೆ. ಸೊ ನಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಆ ಕಲ್ಲರೆಲ್ಲ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ. ಸಖತ್ ಎಮ್ಮಿಯಾಗಿ ಕೂಡ ಕಾಣಿಸ್ತಾ ಇತ್ತು. ಅಷ್ಟೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಸಾಕಾಗತ್ತೆ. ಹಾಗೆ ಇದು ಬರೀ ಅನ್ನಕ್ಕೆ ಮಾತ್ರನೇ ಅಲ್ಲ, ಚಪಾತಿಗೆ ಮಾತ್ರನೇ ಅಲ್ಲ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದು ಚೆನ್ನಾಗಿ 1-2 ಕುದಿ ಬಂದರೆ ನಮಗೆ ಸಾಕಾಗುತ್ತೆ. ಏಕೆಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದೋಗಿದೆ. ಹಾಗೆ ಮಸಾಲೆ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ 1-2 ಕುದಿ ಬಂದರೆ ನಮಗೆ ನಮ್ಮ ದಾಲ್ ಫ್ರೈ ಅಥವಾ ದಾಲ್ ತಡ್ಕ ಏನಿದೆ ಅದು ರೆಡಿ ಆಗುತ್ತೆ. ಸೊ ನಾನು ಹಾಗೆ ಚಪಾತಿ ಕೂಡ ಸುಟ್ಕೊತಾ ಇದ್ದೀನಿ. ಬಾಕ್ಸಿಗೆ ಮಾಡಿ ಕಳಿಸ್ಬಿಟ್ರೆ, ಬಾಕ್ಸ್ಗೆ ಮತ್ತು ಇಲ್ಲಿ ತಿನ್ನೋದಕ್ಕೆ ಮಾಡಿ ಕಳಿಸ್ಬಿಟ್ರೆ ಆಮೇಲಿಂದ ನಾನು ಏನಿದೆ ಮನೆಗೆ ಆಮೇಲೆ ಅಮ್ಮ ಬಂದು ಅವ್ರು ಲಟ್ಟಿಸ್ಕೊಡೋದು, ನಾನು ಸುಡೋದು, ಈ ರೀತಿ ಮಾಡ್ಕೊತೀವಿ. ಏನೂ ಅಷ್ಟು ಗಡಿಬಿಡಿ ಆಗೋದಿಲ್ಲ. ಅವ್ರು ವಾಕ್ ಹೋಗಿರ್ತಾರೆ. ಸೊ ಆವಾಗ ನಾನು ಬೆಳಗ್ಗೆ ನಾನೇ ಲಟ್ಟಿಸ್ಕೊಂಡು ನಾನೇ ಮಾಡಬೇಕಾಗತ್ತೆ. ಮನೆಗೆ ಮಾಡ್ಕೊಳ್ಳುವಾಗ ಆರಾಮಾಗಿ ಮಾಡ್ಕೋಬೋದು, ಏನೂ ಟೆನ್ಷನ್ ಇರಲ್ಲ. ಇವ್ರನ್ನೆಲ್ಲ ಕಳಿಸ್ಬಿಟ್ರೆ ನಮ್ದು ಅರ್ಧ ಕೆಲಸ ಮುಗ್ದಂಗೆ, ಇಡೀ ದಿನದ ಕೆಲಸನೇ ಮುಗೀತು ಅಂತಲೇ ಹೇಳ್ಬೋದು. ಇವರೆಲ್ಲರೂ ಚಿದು ಸ್ಕೂಲ್ಗೆ ಹೋಗುವಾಗ ಅವ್ನು ಸ್ಕೂಲ್ಗೆ ಹೋದರೆ ಅಥವಾ ನಮ್ಮ ಹಸ್ಬೆಂಡ್ ಈ ರೀತಿ ಕೆಲಸಕ್ಕೆ ಹೋಗೋ ಡೈಲಿ ಕೆಲಸಕ್ಕೆ ಹೋದರೆ ಇವರಿಬ್ಬರು ಹೋಗ್ತು ಅಂದರೆ ನಮ್ಗೆ ಇಡೀ ಕೆಲಸನೇ ಮುಗ್ದಾಗೆ. ಬಟ್ ಇವಾಗ ಚಿದು ಸಮ್ಮರ್ ಹಾಲಿಡೇಲಿ ಮನೇಲಿರೋದ್ರಿಂದ ಅವನು ಎದ್ದೇಳೋದು ಕೂಡ ಲೇಟಾಗಿ ಎದ್ದೇಳ್ತಾನೆ. ಸೊ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡ್ಕೋಬೋದು. ಸೊ ಈ ರೀತಿ ನನ್ನ ಮಾರ್ನಿಂಗ್ ಬ್ಯುಸಿ ಡೇ ಕೂಡ ಹೋಗ್ತಾ ಇರುತ್ತೆ. ನೋಡ್ಬೋದು ಇವಾಗ ಸಾಗು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಕಲರ್ಫುಲ್ಲಾಗಿ. ನಾನು ಆಗಲೇ ಹೇಳ್ದಾಗೆ ಚಪಾತಿಗೆ ಅಥವಾ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಬೆಳಗ್ಗೆ ಚಪಾತಿಗೆ ತಿಂದು ಮಧ್ಯಾಹ್ನ ಅನ್ನಕ್ಕೂ ಕೂಡ ನಾನು ಇದನ್ನೇ ತಿಂದೆ. ಅಷ್ಟು ನನಗೆ ಇದು ತುಂಬಾ ಇಷ್ಟ ಅಂತ ಹೇಳ್ಬೋದು. ಹಾಗೆ ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ದಾಲ್ ಹಾಕ್ಕೊಂಡು ತಿಂದರೆ, ಇಲ್ಲಾಂದರೆ ತುಪ್ಪ ಯೂಸ್ ಮಾಡೋರಿದ್ರೆ ತುಪ್ಪನೂ ಕೂಡ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.